ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂಬೆ ನಾರಾಯಣ, ದೇವಿ ನಾರಾಯಣ, ಲಕ್ಷ್ಮೀ ನಾರಾಯಣ, ಭದ್ರೇ ನಾರಾಯಣ. ಆತ್ಮೀಯರೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಹಳ ದಿನಗಳ ನಂತರ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಿದ್ದೇನೆ. ಈ ದಿನ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ದಿನ. ಇನ್ನು ಮುಂದೆ ಆದರೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಮಾಡಲು ಭಗವತಿ ದೇವಿ ಅನುಗ್ರಹಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಮುಂದಿನ ದಿನಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚಿಕ್ಕ ಚಿಕ್ಕ ಕಾರ್ಯಾಗಾರಗಳನ್ನು, ಅಂದರೆ ಶಾರ್ಟ್ ಪೀರಿಯಡಲ್ಲಿ ಕಾರ್ಯಾಗಾರಗಳನ್ನು ಮಾಡೋಣ ಎಂದಿದ್ದೇನೆ. ಅದು ಎಲ್ಲರಿಗೂ ಬಹಳ ಅವಶ್ಯಕತೆಯಾದ ಉಪಯುಕ್ತವಾದ ಕಾರ್ಯಾಗಾರವಾಗಿರುತ್ತದೆ. ಮೊದಲನೆಯದಾಗಿ ಶನಿ ಮಹಾತ್ಮನ ಬಗ್ಗೆ ಒಂದು ಕಾರ್ಯಾಗಾರ ಮಾಡಲಿದ್ದೇನೆ. ಒಬ್ಬರ ಜೀವನದಲ್ಲಿ ಬಹಳ ಮುಖ್ಯವಾದ ಒಂದು ಕಾಲ ಅಂದರೆ ಸಾಡೆ ಸಾತಿ ಮತ್ತು ಅಷ್ಟಮ ಶನಿ ನಡೆಯುವ ಕಾಲಗಳು. ಆ ಸಂದರ್ಭದಲ್ಲಿ ಹಲವಾರು ಏರುಪೇರುಗಳನ್ನು, ಹಲವಾರು ಕಷ್ಟಗಳನ್ನು, ಹಲವಾರು ತೊಂದರೆಗಳನ್ನು, ಅವಮಾನಗಳನ್ನು, ಜಗಳಗಳನ್ನು, ಕೋರ್ಟು ಕೇಸು, ಸ್ಟೇಷನ್ ಮೆಟ್ಟಿಲೇರುವ ಘಟನೆಗಳನ್ನು ಒಬ್ಬ ಮನುಷ್ಯ ಎದುರಿಸುತ್ತಾನೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಒಂದು ಗ್ರಹ ಶನಿ ಗ್ರಹ. ಯಾಕೆಂದರೆ ನಾವು ಮಾಡಿದ ಕರ್ಮದ ಫಲಗಳನ್ನು ಕೊಡುವಂತಹ ಗ್ರಹ ಶನಿ ಗ್ರಹ. ಅಲ್ಲದೆ ಒಬ್ಬರಿಗೆ ಆಯಸ್ಸಿಗೂ ಕಾರಕನಾಗಿದ್ದಾನೆ. ಇಂತಹ ಶನಿ ಗ್ರಹ ಪ್ರತಿಯೊಬ್ಬರೂ ಅವರು ಮಾಡಿದ ಪಾಪ ಪುಣ್ಯಗಳ ಅನುಸಾರವಾಗಿ ಈ ಜನ್ಮದಲ್ಲಿ ಕಷ್ಟಗಳನ್ನು, ನೋವುಗಳನ್ನು, ತೊಂದರೆಗಳನ್ನು ಕೊಡುತ್ತಿರುತ್ತಾನೆ. ಅದರಲ್ಲಿ ಮುಖ್ಯವಾಗಿ ಈ ಶನಿ ಗ್ರಹ ಕೊಡುವ ಸಮಯ ಎಂದರೆ ಜನ್ಮ ಶನಿ ಮತ್ತು ಅಷ್ಟಮ ಶನಿ. ಈ ಸಂದರ್ಭದಲ್ಲಿ ಶನಿಯು ಯಾವ ರೀತಿ ತೊಂದರೆಗಳನ್ನು ಕೊಡುತ್ತಾನೆ, ಈ ತೊಂದರೆಗಳಿಂದ ಹೇಗೆ ಪಾರಾಗುವುದು, ಇದಕ್ಕೆ ಪರಿಹಾರ ಏನು, ಯಾವ ಯಾವ ಕೆಲಸ ಕಾರ್ಯಗಳನ್ನು ನಾವು ಈ ಸಂದರ್ಭದಲ್ಲಿ ಮಾಡಬಹುದು, ಯಾವ್ಯಾವ ವ್ಯವಹಾರಗಳನ್ನು ಮಾಡಬಾರದು, ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೊಬ್ಬರು ಈ ಸಾಡೆ ಸಾತಿ ಅಥವಾ ಅಷ್ಟಮ ಶನಿ ನಡೆಯುವಾಗ ಯಾವ ರೀತಿ ನಡೆದುಕೊಳ್ಳಬೇಕು, ಉದ್ಯೋಗ ಮಾಡೋರಾಗಿದ್ದರೆ ಅವರು ಯಾವ ರೀತಿ ನಡ್ಕೋಬೇಕು, ಊರು ಬಿಟ್ಟು ಬೇರೆ ಕಡೆ ಹೋಗಿ ವ್ಯಾಪಾರ ಅಥವಾ ಉದ್ಯೋಗ ಮಾಡೋರಾಗಿದ್ದರೆ ಅವರು ಯಾವ ರೀತಿ ನಡೆದುಕೊಳ್ಳಬೇಕು, ಇದನ್ನೆಲ್ಲ ಈ ಕಾರ್ಯಾಗಾರದಲ್ಲಿ ತಿಳಿಸಿಕೊಡಲಿದ್ದೇನೆ. ಇನ್ನೊಂದು ಮುಖ್ಯವಾದ ವಿಚಾರ, ನಾನು ಜ್ಯೋತಿಷ್ಯ ಶಾಸ್ತ್ರ ಕಲಿತು ಬರಲು ಮೊದಲ ಕಾರಣ ಈ ಸಾಡೆ ಸಾತಿ ಶನಿನೇ. ಅದರಲ್ಲಿ ನಾನು ಪಡೆದ ಹಲವಾರು ಅನುಭವಗಳು, ಶನಿ ಭಗವಂತ ನನಗೆ ಕೊಟ್ಟ ಕಷ್ಟಗಳು, ಅದರಿಂದ ಅರಿತುಕೊಂಡ ಪಾಠಗಳು. ಆ ನಂತರ ಆ ಸಮಯ ಅಂದರೆ 1996. ಅದಾದ ನಂತರ ನಾನು ಹಲವಾರು ಜನರಲ್ಲಿ ಅವರಿಗೆ ಸಾಡೆ ಸಾತಿ ಅಷ್ಟಮ ಶನಿ ನಡೆಯುವಾಗ ಅದನ್ನೆಲ್ಲ ಡೀಪಾಗಿ ವಾಚ್ ಮಾಡಿ ಅರಿತುಕೊಂಡಿದ್ದೇನೆ. ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬರಾದ ನಂತರ ಇನ್ನೊಬ್ಬರಿಗೆ ಯಾರಿಗಾದರೂ ಅಷ್ಟಮ ಶನಿ ಅಥವಾ ಸಾಡೆ ಸಾತಿ ಶನಿ ಬರುತ್ತಲೇ ಇದ್ದಿದೆ. ಅದನ್ನೆಲ್ಲ ಕೂಡ ಅದರಲ್ಲೇ ಆಗಿರುವ ಅನುಭವಗಳನ್ನು ನಾನು ಪಾಠವಾಗಿ ತೆಗೆದುಕೊಂಡಿದ್ದೇನೆ. ಆ ಪಾಠಗಳನ್ನು, ನಾನು ಪಟ್ಟ ಕಷ್ಟಗಳನ್ನು, ಅದರಿಂದ ಕಲಿತ ಪಾಠಗಳನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಮತ್ತು ಪರಿಹಾರಗಳು, ಯಾವ ರೀತಿ ಪರಿಹಾರ ಮಾಡಿಕೊಳ್ಳಬೇಕು. ಒಬ್ಬ ವ್ಯಕ್ತಿ ಜಾತಕ ನೋಡಿ ತಿಳ್ಕೋಬೇಕಾದ್ರೆ ಮುಖ್ಯವಾಗಿ ಈ ಶನಿಯ ಪ್ರಭಾವವನ್ನು
ಚೆನ್ನಾಗಿ ಅರಿತಿರಬೇಕು. ಬಹಳ ಸುಲಭ ಅದು. ಆದರೆ ಮೊದಲು ತಿಳ್ಕೊಳ್ಬೇಕಾದ ವಿಚಾರ ಇದೇನೆ. ನನಗೆ ತಿಳಿದ ಮಟ್ಟಿಗೆ ಇಲ್ಲಿಯವರೆಗೆ ಯಾರೂ ಸಹ ಈ ಸಾಡೆ ಸಾತಿ ಮತ್ತು ಅಷ್ಟಮ ಶನಿಗೋಸ್ಕರ ಒಂದು ಕಾರ್ಯಾಗಾರವನ್ನು ಮಾಡಿರಲ್ಲ. ಯಾಕೆಂದರೆ ಅದು ಬಹಳ ಸಾಮಾನ್ಯ ವಿಚಾರ, ಎಲ್ಲರಿಗೂ ಬರೋದೇನೆ ಅಂತ ತಿಳಿದಿರ್ತಾರೆ, ಯಾರೂ ಕಾರ್ಯಾಗಾರ ಮಾಡೋದಿಲ್ಲ. ಆದರೆ ನನ್ನ ಪ್ರಕಾರ, ನನ್ನ ಅನುಭವದಲ್ಲಿ ನೀವು ಯಾವುದನ್ನು ತಿಳಿದುಕೊಂಡಿರ್ತೀರೋ ಇಲ್ವೋ, ಜಾತಕದಲ್ಲಿ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನೀವು ಯಾವುದನ್ನು ತಿಳ್ಕೊಂಡಿರ್ತೀರೋ ಇಲ್ವೋ, ಈ ಶನಿಯ ಬಗ್ಗೆ ತಿಳ್ಕೊಂಡಿರಬೇಕು. ನಿಮಗೆ ಯಾವುದೇ ದಶೆ ಬರಲಿ, ಅದು ಒಳ್ಳೆಯ ದಶೆ ಇರಲಿ, ಕೆಟ್ಟ ದಶೆ ಇರಲಿ, ನಿಮ್ಮ ಜಾತಕ ಯಾವುದೇ ಯೋಗದ ಜಾತಕವಾಗಿರಲಿ, ಶನಿ ಬಂದರೆ ಎಲ್ಲವನ್ನ ಸ್ಥಗಿತ ಮಾಡಿಬಿಡುತ್ತಾನೆ. ಅವನೇ ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಯಾವಾಗ ಶನಿ ಯಾವ ರೀತಿ ಫಲಗಳನ್ನು ಕೊಡ್ತಾನೆ ಅಂದರೆ, ಒಂದು ಮಗು ಹುಟ್ಟಿದ ತಕ್ಷಣವೇ ಸಾಡೆ ಸಾತಿ ಬರ್ಬೋದು. ಅಂದರೆ ಮಗುವಾಗಿರುವಾಗ ಸಾಡೆ ಸಾತಿ ಬರ್ಬೋದು, ಅಷ್ಟಮ ಶನಿ ಬರ್ಬೋದು. ಆ ಸಂದರ್ಭದಲ್ಲಿ ಯಾವ ರೀತಿ ಫಲಗಳನ್ನು ಕೊಡುತ್ತದೆ ಅಥವಾ ತೊಂದರೆಗಳನ್ನು ಕೊಡುತ್ತದೆ, ಯಾರಿಗೆ ಕೊಡುತ್ತದೆ? ಆ ಮಗು ಹುಟ್ಟಿದಾಗ ಅದು ಸ್ಕೂಲ್ಗೂ ಹೋಗಿರಲ್ಲ, ಅಥವಾ ಜಾಬ್ಗೂ ಹೋಗಿರಲ್ಲ, ಬಿಸ್ನೆಸ್ಸು ಮಾಡಲ್ಲ. ಆ ಸಂದರ್ಭದಲ್ಲಿ ಯಾವ ರೀತಿ ಫಲಗಳನ್ನು, ತೊಂದರೆಗಳನ್ನು ಕೊಡುತ್ತದೆ, ಅನುಭವಗಳನ್ನು ಕೊಡುತ್ತದೆ. ಎರಡನೇದಾಗಿ, ಯುವಕರಾಗಿದ್ದಾಗ ಒಂದು 15-16 ವಯಸ್ಸಲ್ಲಿ 10th PUC ಓದುವಾಗ ಬಂದರೆ ಏನು ಮಾಡುತ್ತೆ? ನಂತರ 25 ವಯಸ್ಸಲ್ಲಿ ಯುವಕರಾಗಿದ್ದಾಗ ಬಂದಾಗ ಯಾವ ರೀತಿ ಅದು ಫಲಗಳನ್ನು ಕೊಡುತ್ತದೆ, ತೊಂದರೆಗಳನ್ನು ಕೊಡುತ್ತದೆ, ಕಷ್ಟಗಳನ್ನು ಕೊಡುತ್ತದೆ. ಅದು 2ನೇ ಸುತ್ತು. ಆ ನಂತರ 3ನೇ ಸುತ್ತು 30ರಿಂದ 40 ವಯಸ್ಸಲ್ಲಿ ಬರ್ಬೋದು. ಆಗ ಯಾವ ರೀತಿ ಅನುಭವಗಳನ್ನು ಕೊಡುತ್ತದೆ? 4ನೇ ಸುತ್ತು, 4ನೇ ರೌಂಡ್ ಬರುವಾಗ, ವಯಸ್ಸಾದಾಗ, ಆಗ ಯಾವ ರೀತಿ ಫಲಗಳನ್ನು ಕೊಡುತ್ತದೆ? ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆದ ವಿಚಾರ ಇದೆ. ಶನಿ ತನ್ನ ಸ್ವಂತ ಮನೆಯ, ಅಂದರೆ ಮಕರ ಮತ್ತು ಕುಂಭ ರಾಶಿಗಳು ಶನಿಯ ಸ್ವಂತ ಮನೆಗಳು. ಆ ರಾಶಿಯಲ್ಲಿ ಹುಟ್ಟಿದವರಿಗೆ ಶನಿ ಯಾವುದೇ ತೊಂದರೆ ಮಾಡೋದಿಲ್ಲ ಎಂದು ಹಲವಾರು ಜನರು ನಂಬಿದ್ದಾರೆ. ಅದು ನಿಜನಾ? ಮಕರ ಅಥವಾ ಕುಂಭ ರಾಶಿಯಲ್ಲಿ ಹುಟ್ಟಿದವರಿಗೆ, ಅಥವಾ ಮಕರ ಅಥವಾ ಕುಂಭ ಲಗ್ನದಲ್ಲಿ ಹುಟ್ಟಿದವರಿಗೆ ಶನಿ ಯಾವುದೇ ರೀತಿ ತೊಂದರೆಗಳನ್ನು ಕೊಡೋದಿಲ್ವಾ ಎಂಬ ವಿಚಾರವನ್ನು ಈ ಪಾಠದಲ್ಲಿ ತಿಳಿಸಿಕೊಡ್ತೇನೆ. ಇನ್ನೊಂದು, ಈ ಪಾಠವನ್ನು ಎಲ್ಲರೂ ತಿಳ್ಕೊಂಡಿರಬೇಕು ಅಂತ ಬಹಳ ಕಡಿಮೆ ಫೀಸನ್ನು ಇಟ್ಟಿದ್ದೀನಿ. ಬರೀ 1,000 ರೂಪಾಯಿ ಈ ಕಾರ್ಯಾಗಾರಕ್ಕೆ ನಿಗದಿಪಡಿಸಿದ್ದೇನೆ. ಒಟ್ಟು 4 ದಿನಗಳು ಕಾರ್ಯಾಗಾರ ಇರುತ್ತದೆ. ಬೇಕಾದರೆ ಒಂದು ದಿನ ಎಕ್ಸ್ಟ್ರಾ ತೆಗೆದುಕೊಳ್ಳಬಹುದು. ಆನ್ಲೈನ್ ಕ್ಲಾಸು ಜೂನ್ ತಿಂಗಳು 1ನೇ ತಾರೀಕು ಶನಿವಾರದಂದು ಈ ಕಾರ್ಯಾಗಾರ ನಡೆಯಲಿದೆ. ಶನಿಯ ಪ್ರಭಾವದಿಂದ ತಪ್ಪಿಸ್ಕೋಬೇಕಾದ್ರೆ ಶನಿ ಮಹಾತ್ಮನ ಕಥೆಯನ್ನು, ಅವನ ವಿಚಾರವನ್ನು ತಿಳ್ಕೊಂಡ್ರೂ ಕೂಡ ಅದು ಒಂದು ದೊಡ್ಡ ಪರಿಹಾರ. ಹೌದು, ಶನಿ ಬಗ್ಗೆ ನೀವು ಆ ಸಂದರ್ಭದಲ್ಲಿ ನಿಮಗೆ ಸಾಡೆ ಸಾತಿ ನಡೀತಾ ಇರ್ಬೋದು, ಅಷ್ಟಮ ಶನಿ ನಡೀತಾ ಇರ್ಬೋದು, ನೀವು ಬೇಕಾದ್ರೆ ಕ್ಲಾಸ್ನಲ್ಲಿ ನೋಡಿ. ನಮ್ಮ ಕ್ಲಾಸಲ್ಲಿ ಅಟೆಂಡ್ ಆಗೋರಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಶನಿ ಕನೆಕ್ಟ್ ಆಗಿರುತ್ತದೆ. ಅಂಥವ್ರಿಗೆ ಮಾತ್ರ, ಯಾರಿಗೆ ಆ ಯೋಗ ಇದೆಯೋ, ಆ ಶನಿ ಮಹಾತ್ಮ ಯಾರನ್ನ ಇಲ್ಲಿ ಕಳುಹಿಸಿ ಕೊಡುತ್ತಾನೋ, ನೀನು ಹೋಗು ಸೇರ್ಕೋ ಅಂತ, ಅವರು ಮಾತ್ರ ಜಾಯಿನ್ ಆಗೋಕ್ಕೆ ಸಾಧ್ಯ. ಇದೆಲ್ಲ ಅನುಭವದಿಂದ ಕಂಡುಕೊಂಡ ಪಾಠ. ಒಂದು ಶನಿ ಸಾಡೆ ಸಾತಿ ಅಥವಾ ಅಷ್ಟಮ ಶನಿ ನಡೀತಾ ಇರ್ಬೋದು, ಅಥವಾ ಶನಿ ದಶೆ ನಡೀತಾ ಇರ್ಬೋದು, ಶನಿ ಭುಕ್ತಿ ನಡೀತಾ ಇರ್ಬೋದು.
ಅಂತರ್ಭುಕ್ತಿ ನಡೀತಾ ಇರ್ಬೋದು, ಯಾವುದಾದ್ರೂ ಒಂದು ರೀತಿಯಲ್ಲಿ ಶನಿ ಕನೆಕ್ಟ್ ಆಗಿರ್ತಾನೆ ಈ ಕ್ಲಾಸ್ನಲ್ಲಿ ಜಾಯ್ನ್ ಆಗೋರಿಗೆ. ನನಗೆ ಈಗ ಶನಿ ದಶೆ ನಡೀತಾ ಇದೆ. ನಾನು ಯಾಕೆ ಈ ಕಾರ್ಯಾಗಾರವನ್ನು ಫಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಇನ್ನು ಮುಂದೆ ಪ್ರತಿ ವಾರನೂ ಒಂದು ಹೊಸ ಹೊಸ ವಿಚಾರಗಳ ಬಗ್ಗೆ ಪಾಠಗಳನ್ನು ಮಾಡಲಿದ್ದೇನೆ. ನೆಕ್ಸ್ಟು ಜೆಮ್ಸು ಯಾವ ಹರಳನ್ನು ಹಾಕೋಬೋದು, ಅದರಲ್ಲಿ ಬಹಳ ಗೊಂದಲಗಳಿದೆ. ಈ ಜೆಮ್ಸು ಮಾರಾಟ ಮಾಡೋರೆ ಸರಿಯಾಗಿ ಅವ್ರಿಗೆ ಸಜೆಷನ್ ಮಾಡ್ತಾ ಇಲ್ಲ. ಕೆಲವರು ಅಂಗಡಿಗೆ ಹೋಗಿ ಅಲ್ಲೇ ಕೇಳಿಕೊಂಡು ಅವ್ರು ಹೇಳೋದನ್ನು ಹಾಕೊಂಡ್ಬಿಡ್ತಾರೆ. ಒಂದು ಯಾವ ದಶೆ ನಡೆದ್ರೆ ಆ ದಶೆಗೆ ಆ ಉಂಗುರ ಅಂತ ಹಾಕೊಂಡ್ಬಿಡ್ತಾರೆ. ಅದರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ ಕ್ಲಾಸು ನೆಕ್ಸ್ಟು ಸ್ಟಾರ್ಟ್ ಆಗುತ್ತೆ, 2ನೇ ಕ್ಲಾಸು. ಮತ್ತು ವಿವಾಹ ಭಾಗ್ಯದ ಬಗ್ಗೆ, ಯಾರಿಗೆ ಯಾವ ನಕ್ಷತ್ರದವರು ವರನಾಗಿ ಬರ್ತಾರೆ, ವಧುವಾಗಿ ಬರ್ತಾರೆ ಎಂಬುದನ್ನು ಕೂಡ ಕಾರ್ಯಾಗಾರ ಮಾಡಲಿದ್ದೇನೆ. ಹಲವಾರು ಕಾರ್ಯಾಗಾರಗಳನ್ನು ಹಮ್ಮಿಕೊಂಡಿದ್ದೇನೆ. ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಈ ಶನಿ ಮಹಾತ್ಮನ ಬಗ್ಗೆ ಒಂದು ಕಾರ್ಯಾಗಾರ ಮೊದಲನೇದಾಗಿ. ಯಾಕೆಂದರೆ ಶನಿ ಪ್ರೇರಣೆಯನ್ನು ಕೊಡುತ್ತಿದ್ದಾನೆ ನನಗೆ. ಶನಿ ದಶೆಯಲ್ಲಿ ರಾಹು ಭುಕ್ತಿ, ಶನಿ ಅಂತರ್ಭುಕ್ತಿ. ಶನಿ ದಶೆ, ರಾಹು ಭುಕ್ತಿ, ಶನಿ ಅಂತರ್ಭುಕ್ತಿ. ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಮಾಡೋದ್ರಿಂದ ನನಗೂ ಕೂಡ ಪರಿಹಾರ ಆಗುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಅವನ ಬಗ್ಗೆ ಮಾತಾಡಿದ್ರೆ ತುಂಬ ತುಂಬ ಆಳವಾದ ವಿಚಾರಗಳು ಇದೆ. ನೀವು ಕಾರ್ಯಾಗಾರದಲ್ಲಿ ಭಾಗವಹಿಸಿ, ಎಲ್ಲರೂ ಭಾಗವಹಿಸಬಹುದು. ನಿಮಗೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೂ ಕೂಡ ನೀವು ಇದರಲ್ಲಿ ಜಾಯಿನ್ ಆಗ್ಬೋದು. ನಿಮಗೆ ಯಾವ ರೀತಿ ಸಾಡೆ ಸಾತಿ ಅಷ್ಟಮ ಶನಿ ಕಂಡುಹಿಡಿಯೋದು ಎಂಬುದರಿಂದ, ಅಂದರೆ ಬೇಸಿಕ್ಕಿಂದ ಪರಿಹಾರದವರೆಗೆ ಎಲ್ಲವನ್ನ ತಿಳಿಸಿಕೊಡ್ತೇನೆ. ಯಾವುದಕ್ಕೂ ಹೆದರುವ ಅವಶ್ಯಕತೆ ಇಲ್ಲ, ಆದರೆ ಎಚ್ಚರಿಕೆಯಿಂದ ಇರೋದು ತುಂಬ ತುಂಬ ಇಂಪಾರ್ಟೆಂಟ್ ಆದ ವಿಚಾರ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಶನಿಯ ಪ್ರಭಾವ ಇದ್ದೇ ಇರುತ್ತದೆ. ಸೊ ನೀವು ಒಬ್ಬರು, ನಿಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರು ತಿಳ್ಕೊಂಡ್ರೆ ಹೇಗೆ ಎಚ್ಚರಿಕೆಯಿಂದ ಹೇಗೆ ಪ್ಲಾನ್ ಮಾಡಿಕೊಂಡು ಇದರಿಂದ ಸ್ವಲ್ಪ ಮಟ್ಟಿಗಾದರೂ ಬರುವ ಅನಾಹುತಗಳನ್ನು ತಪ್ಪಿಸಿಕೊಳ್ಳಬಹುದು ಎಂಬುದನ್ನು ತಿಳಿದುಕೊಳ್ಳಬಹುದು ನೀವು. ಅದರಿಂದ ನೀವು ಯಾವುದು ಕಲಿತಿರೋ ಇಲ್ವೋ ಅದಕ್ಕೆ ಫೀಸ್ ಕೂಡ ಕಡಿಮೆ ಮಾಡಿದ್ದೀನಿ. ಈ ಕಾರ್ಯಾಗಾರ ನಿಮಗೆ ಬಹಳ ಇಂಪಾರ್ಟೆಂಟ್ ಆದ ಅವಶ್ಯಕವಾದ ಕಾರ್ಯಾಗಾರವಾಗಿರ್ತದೆ. ನಮ್ಮ ನೀವು ಜ್ಯೋತಿಷರೇ ಬುಕ್ಕು ಪಾರ್ಟ್ 1 ಇದೆ, ಪಾರ್ಟ್ 2 ಇದೆ. ಹಾಗೆ ಸಂಖ್ಯಾಶಾಸ್ತ್ರದ ಬುಕ್ ಒಂದಿದೆ, 3 ಬುಕ್ಗಳಿದೆ. ಮತ್ತು ಕಾರ್ಯಾಗಾರಗಳಿದೆ, ಜ್ಯೋತಿಷ್ಯ ಶಾಸ್ತ್ರದ ಬೇಸಿಕ್, ಹೈಯರ್, ಅಡ್ವಾನ್ಸ್, ಮತ್ತು ನಕ್ಷತ್ರಗಳ ಕ್ಲಾಸ್, ಮತ್ತು ಕವಡೆ ಶಾಸ್ತ್ರ, ತಾಮ್ರಶಾಸ್ತ್ರ, ಯಂತ್ರ ಮಂತ್ರ, ದೇವಿ ಉಪಾಸನೆ, ಹಲವಾರು ಕಾರ್ಯಾಗಾರಗಳಿದೆ. ಸೊ ಈ ಕಾರ್ಯಾಗಾರದಲ್ಲಿ ಭಾಗವಹಿಸಲು ನಮ್ಮನ್ನು ಸಂಪರ್ಕಿಸಿ. ಇನ್ನು ಮುಂದೆ ನಮ್ಮ ಕಾರ್ಯಾಗಾರದಲ್ಲಿ ಭಾಗವಹಿಸಲು ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುತ್ತೇನೆ. ಯಾರಾದರೂ ನಮ್ಮ ಕಾರ್ಯಾಗಾರ ಯಾವಾಗ ನಡೀತದೆ, ಈ ಹಿಂದೆ ಯಾವ್ಯಾವ ಕಾರ್ಯಾಗಾರಗಳನ್ನು ಮಾಡಿದ್ದೇವೆ, ಅದೆಲ್ಲ ರೆಕಾರ್ಡೆಡ್ ವಿಡಿಯೋ ಇದೆ. ಯಾವಾಗ ಬೇಕಾದರೂ ನೀವು ತಗೋಬೋದು, ಯಾವಾಗ ಬೇಕಾದರೂ ನೀವು ನೋಡ್ಬೋದು. ನಿಮ್ಮ ಫ್ರೀ ಟೈಮಲ್ಲಿ ಮನೆಯಲ್ಲೇ ಇದ್ದು ನೋಡಬಹುದು. ಈಗ ಶನಿ ಮಹಾತ್ಮನ ಕ್ಲಾಸು ಆನ್ಲೈನ್ ಕ್ಲಾಸು ಝೂಮ್ ಮೀಟಿಂಗಲ್ಲಿ ಬರುತ್ತೆ. ಶನಿವಾರ ಜೂನ್ ತಿಂಗಳು 1ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಈ ಕ್ಲಾಸಲ್ಲಿ ಜಾಯ್ನ್ ಆಗಬೇಕಾದ್ರೆ ನೀವು ನಮ್ಮ ಫ್ರೀ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ಡೀಟೇಲ್ಸ್ ಇರುತ್ತೆ. ಮುಂದಿನ ಕಾರ್ಯಾಗಾರಗಳ ಬಗ್ಗೆಯೂ ಅದರಲ್ಲಿ ಡೀಟೇಲ್ಸ್ ಬರುತ್ತೆ. ಇನ್ನು ಮುಂದೆ ಹಲವಾರು ವಿಡಿಯೋಗಳನ್ನು ಮಾಡುತ್ತೇನೆ. ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಲ್ಲರಿಗೂ ಭಗವತಿ ಅನುಗ್ರಹಿಸಲಿ. ನಮಸ್ಕಾರ.